ಇದು ನಮ್ಮ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350cc 3 ತಿಂಗಳಾಯಿತು ತೊಗೊಂಡು. ಹ್ಯಾಂಡೆಲ್ಲ ಚೇಂಜ್ ಮಾಡಿಸಿನಿ. ರಿಯಲಿ ವೈಬ್ರೇಷನ್ಸ್ ತುಂಬಾ ಕಡಿಮೆ ಆಗಿದೆ ನನಗೆ. ಬಟ್ ನೀವು ನೋಡ್ಬೋದು ಟ್ಯಾಂಕಲ್ಲಿ ತುಂಬಾ ಸ್ಕ್ರ್ಯಾಚಸ್ ಆಗಿದೆ. ಸೊ ಇವತ್ತು ನಾನು ಲ್ಯಾಮಿನೇಷನ್ ಮಾಡ್ಸೋಕ್ಕಂತ ಬಂದಿದ್ದೀನಿ ಟ್ಯಾಂಕ್ನ. ನೋಡೋಣ ಹೇಗೆ ಕಾಣಿಸುತ್ತೆ ಲ್ಯಾಮಿನೇಷನ್ ಆದಮೇಲೆ. ನೋಡಿ ತುಂಬಾ ಸ್ಕ್ರ್ಯಾಚಸ್ ಆಗಿದೆ. ಅಂದರೆ ಮೈನಸ್ ತುಂಬ ಸ್ಮಾಲ್ ಸ್ಕ್ರ್ಯಾಚಸ್ ಆಗಿದೆ. ಪ್ಲಸ್ ತುಂಬಾ ಡಿಮ್ ಆಗಿದೆ ಟ್ಯಾಂಕಿಲೆಲ್ಲ ಕಾಣ್ಬೋದು, ನೋಡ್ಬೋದು. ಸೊ ದಿಸ್ ನನ್ನ ಶಾಂಪುರ್ JC ರೋಡಲ್ಲಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಒಂದು ಗಾಡಿಗೆ ಲ್ಯಾಮಿನೇಷನ್ ಮಾಡಿಸ್ತಾ ಇದ್ದಾರೆ. ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕ್ತೀನಿ, ನೀವೆಲ್ಲ ಬಂದ್ಬೇಕಾದ್ರೆ ಮಾಡಿಸ್ಕೊಬೋದು. ನಿಮ್ಮ ಗಾಡಿಯಲ್ಲಿ ತುಂಬ ಸ್ಕ್ರ್ಯಾಚಸ್ಗಳು ಕಾಣ್ಬೋದು. ನಿಮ್ಮ ಕ್ಲಾಚಸ್ಸನ್ನು ಮುಂದೆ ಎಂದ ಆಗಬಾರ್ದು ಅಂತಂದರೆ ನೋಡಿ ಈ ಥರ ಗಾಡಿಯಲ್ಲಿ ಲ್ಯಾಮಿನೇಷನ್ ಮಾಡ್ತಾರೆ. ಇದು ಬ್ಯಾಂಗ್ಳೂರಲ್ಲಿ JC ರೋಡಲ್ಲಿ ಮಾಡಿಸ್ತಾ ಇದ್ದೀವಿ. ಇದು ನನ್ನ ಅಂಗಡಿ ಶಾಪಲ್ಲ ಇದೆ, ಅಂದರೆ ನಂಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ ಇದು ಹಂಗೆ ಶಾಪಿದು. ಬಟ್ ನೀವು ನೋಡ್ಬೋದು JC ರೋಡಲ್ಲಿ. ಪ್ಲಸ್ ಇದು ಯಾವುದೋ ಒಂದು ಆಲ್ ಕೈಂಡ್ಸ್ ಆಫ್ ಮೋಟರ್ ಆಕ್ಸೆಸರೀಸ್, ಮೋಟರ್ ಟ್ಯಾಂಕ್ಸ್ ಇದೆ ಶಾಪ್ ಅವ್ರದ್ದು. ಶಾಪ್ ಚಿಕ್ಕದಾಗಿದೆ, ಬಟ್ ಸ್ಟಿಲ್ ಲ್ಯಾಮಿನೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ. ನಾವು 3 ಗಾಡಿ ಲ್ಯಾಮಿನೇಷನ್ ಮಾಡ್ತಾ ಇದ್ದೀವಿ. ಒಂದು ಕ್ಲಾಸಿಕ್ 350 ಬ್ಲ್ಯಾಕ್ ಕಲರ್, ಇನ್ನೊಂದು ಅದೇ ಮತ್ತು 3 ಕಲರ್. ಸೊ ದಿಸ್ ಇಸ್ ವಿ ಆರ್ ಡೂಯಿಂಗ್ ಮಾಡ್ಬೋದು. ಇಲ್ಲಿ ಕಂಪ್ಲೀಟ್ ಆದಮೇಲೆ ಅಷ್ಟೇ ತೋರಿಸ್ತೀನಿ. ದಿಸ್ ಇಸ್ ಹೌ ದೇ ಆರ್ ಡೂಯಿಂಗ್. ಸೊ ದಿಸ್ ಗಾಡಿ ನೋಡಿ, ಇದು ರೆಡ್ ಕಲರ್ ಮಾಡಿಸೋದು ಟ್ರಾನ್ಸ್ಪರೆಂಟ್. ಸೊ ಇದನ್ನು ಹಾಕ್ಸಿದ್ರೆ ನಿಮ್ಮ ಗಾಡಿ ಟ್ಯಾಂಕಲ್ಲಿ ಸ್ಕ್ರ್ಯಾಚಸ್ ಕಮ್ಮಿ ಕಾಣ್ಬೋದು. ಸೊ ಇಟ್ಸ್ ಬೆಟರ್ ಟು ಲ್ಯಾಮಿನೇಟ್ ಲೈಕ್ ದಿಸ್. ಆಲ್ರೆಡಿ ಇದಕ್ಕೆ ಲ್ಯಾಮಿನೇಷನ್ ಒಂದು ಕೋಟಿಂಗ್ ಆಗಿದೆ, ನೋಡ್ಬೋದು. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ಸ್ಕ್ರ್ಯಾಚಸ್ ಎಲ್ಲ ಕಾಣ್ತಾ ಇಲ್ಲ, ಶೈನಿಂಗ್ ಕಾಣ್ತಾ ಇದೆ. ಫೈನಲಿ ನನ್ನ ಗಾಡಿ ಲ್ಯಾಮಿನೇಷನ್ ಆಯಿತು. ಫಸ್ಟ್ ಅವ್ರಿಗೆ ನೀನು ತೋರಿಸ್ದಾಗ ನೀವು ನೋಡ್ಬೋದಿತ್ತು ತುಂಬಾ ಸ್ಕ್ರ್ಯಾಚಸ್. ಬಟ್ ಇವಾಗ ನೋಡಿ ಗಾಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫ್ರಮ್ ಬೋತ್ ಸೈಡ್ ನಾನು ತೋರಿಸ್ತೀನಿ. ಲೋಗೋ ಮೇಲೆ ನಾನು ಲ್ಯಾಮಿನೇಷನ್ ಮಾಡಿಸಿದ್ದೀನಿ, ಅದೇ ಬ್ಲ್ಯಾಕ್ ಕಲರ್ ಟ್ಯಾನ್ ಮೆಟೀರಿಯಲ್ದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆಫ್ಟರ್ ಲ್ಯಾಮಿನೇಷನ್. ತುಂಬ ಚೆನ್ನಾಗಿ ಕಾಣಿಸ್ತದೆ. ನೀವು ಬೇಕಾದರೆ ತುಂಬ ಸ್ಕ್ರ್ಯಾಚಸ್ ಆಗಿದೆ ಗಾಡಿ ಈ ಥರ ಹಾಕ್ಸ್ಕೊಬೋದು. ಇಷ್ಟು ನೀಟಾಗಿ ಕಾಣಿಸುತ್ತೆ.